ಆಗ ಸೀತಾದೇವಿ ಹೇಳ್ತಾರೆ, ಈಗ ರಾಮದೇವರು ಹೋಗಿದ್ದಾರೆ, ಅವರು ಸಾಮಾನು ತಯಾರು ಮಾಡ್ಕೊಂಡು ಬರ್ತಾರೆ, ನಿಮಗೆ ಆಹಾರ ಕೊಡ್ತಾರೆ ಅಂತ ಹೇಳಿ. ಅದು ದಶರಥ ಹೇಳ್ತಾರೆ, ಅದೆಲ್ಲ ನಂಗೆ ಗೊತ್ತಿಲ್ಲ, ನನಗೆ ನೀನೇ ಆಹಾರ ಕೊಟ್ಬಿಡು ಅಂತ ಹೇಳಿ. ಆಗ ಸೀತಾದೇವಿ ಮಣ್ಣು ಮತ್ತು ಹಾಲು ಸೇರಿಸಿ ದಶರಥನಿಗೆ ಪಿಂಡ ಮಾಡಿ ಕೊಟ್ಬಿಡ್ತಾರೆ. ಆ ಮಣ್ಣಿನ ಪಿಂಡದಲ್ಲಿ ದಶರಥನಿಗೆ ಮೋಕ್ಷ ಆಗ್ತದೆ. ವಾಪಸ್ ರಾಮದೇವರು ಬಂದು ಶ್ರಾದ್ದ ಮಾಡುವಾಗ ದಶರಥ ತಗೊಳ್ಳೋದಿಲ್ಲ. ರಾಮದೇವ ಸೀತಾದೇವಿ ಕೊಟ್ಟು ಮೋಕ್ಷ ಆಯ್ತಲ್ಲ. ಆಗ ರಾಮದೇವರು ಸೀತಾದೇವಿ ಹತ್ರ ಕೇಳ್ತಾರೆ, ನಾನು ಶ್ರದ್ಧೆಯಿಂದ ಮಾಡುವಾಗ ಯಾಕೆ ದಶರಥ ತಗೊಳ್ತಾ ಇಲ್ಲ, ತಂದೆಯವರು ಯಾಕೆ ಪಿಂಡ ತಗೊಳ್ತಾ ಇಲ್ಲ ಅಂತ ಹೇಳಿ. ಆಗ ಸೀತಾದೇವಿ ಹೇಳ್ತಾನೆ, ಹೀಗೆ ಬಂದಿದ್ರು, ನಾನು ಅವರಿಗೆ ಪಿಂಡ ಕೊಟ್ಟಾಯ್ತು, ಅವರಿಗೆ ಮೋಕ್ಷ ಆಯಿತು ಅಂತ. ನೀನು ಹೇಗೆ ಕೊಟ್ಟಿದ್ದೀರಿ, ಯಾರು ನೋಡಿದ್ದಾರೆ ಅಂತ ಕೇಳ್ತಾರೆ. ಆಗ ಸೀತಾದೇವಿ ಹೇಳ್ತಾರೆ, ನಾವು 5 ಜನ ಸಾಕ್ಷಿಗೆ ಇಟ್ಕೊಂಡಿದ್ದೇವೆ ಅಂತ ಹೇಳಿ. ಪಿಂಡ ಕೊಡುವಾಗ 5 ಜನ ಸಾಕ್ಷಿಗೆ ಇಟ್ಕೊಂಡಿದ್ದಾರೆ. ಆ ಸಾಕ್ಷಿಯಲ್ಲಿ ಒಂದು ಫಲ್ಗುಣಿ ನದಿ, ಒಂದು ತುಳಸಿ, ಒಂದು ಹಸುಗಳು, ಒಂದು ಬ್ರಾಹ್ಮಣರು, ಒಂದು 5 ಅಕ್ಷಯ ವಟ ಆಲದ ಮರ. ಆ ರಾಮದೇವರು ಫಲ್ಗುಣಿ ನದಿ ಹತ್ರ ಕೇಳ್ತಾರೆ, ನೀನು ಸೀತಾದೇವಿ ಪಿಂಡ ಕೊಡುವಾಗ ನೋಡಿದ್ಯಾ ಅಂತ. ಆಗ ಆ ನದಿ ನಾನು ನೋಡಿಲ್ಲ ಅಂತ ಸುಳ್ಳು ಹೇಳುತ್ತೆ. ಆ ಸುಳ್ಳು ಹೇಳೋದಕ್ಕೋಸ್ಕರ ಸೀತಾದೇವಿ ಶಾಪ ಕೊಡ್ತಾರೆ, ಕಲಿಯುಗದಲ್ಲಿ ಅಂತರ್ವಾಹಿನಿಯಾಗಿ ಹೋಗು. ಅಂತರ್ವಾಹಿನಿ ಅಂದ್ರೆ ಅಡಿಯಲ್ಲಿ ನೀರು ಹರಿಯುತ್ತೆ, ಮೇಲೆ ಕಾಣುವುದಿಲ್ಲ. ಮೇಲಿಗೆ ಡ್ಯಾಮ್ ಕಟ್ಟಿದ ಕಾರಣ ಸ್ವಲ್ಪ ನೀರಿದೆ, ಇಲ್ಲದ್ರೆ ನದಿಯಲ್ಲಿ ನೀರು ಇರುವುದಿಲ್ಲ, ಯಾವಾಗಲೂ ಮರಳೇ ಇರುತ್ತೆ. ಎರಡನೇ ತುಳಸಿ, ತುಳಸಿ ನನಗೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳುತ್ತೆ, ತುಳಸಿಗೂ ಶಾಪ ಕೊಡ್ತಾರೆ. ಕಲಿಯುಗದಲ್ಲಿ ಯಾವಾಗಲೂ ಎಲ್ಲಿ ಬೇಕಾದ್ರೂ ನೀನು ಬೆಳೆಯುವುದು ಅಂತ, ನಿನಗೆ ಯಾವ ಜಾಗವೂ ಸ್ಥಿರ ಇಲ್ಲದೆ ಇಲ್ಲಿ ಅಂತ. ಎಲ್ಲಿ ಬೇಕಾದ್ರೆ ಅಲ್ಲಿ ತುಳಸಿ ಬೆಳೀತದೆ, ಒಳ್ಳೆ ಜಾಗದಲ್ಲಿ ತುಳಸಿ ಬೆಳೀತದೆ, ಕೆಟ್ಟ ಜಾಗದಲ್ಲಿ ತುಳಸಿ ಬೆಳೀತದೆ. ತುಳಸಿಗೆ ಜಾಗ ಅಂತ ಇಲ್ಲ. ಮೂರನೇದು ಹಸುಗಳು ನಮ್ಗೆ ಕೇಳ್ತವೆ, ಹಸುಗಳು ನಮ್ಗೆ ಗೊತ್ತಿಲ್ಲ ಸುಳ್ಳು ಹೇಳುತ್ತೆ, ಹಸುಗಳು ಶಾಪ ಕೊಡ್ತಾರೆ, ಕಲಿಯುಗದಲ್ಲಿ ಮಾತಾಡಲೇಬಾರದು ಅಂತ. ಹಿಂದಿನ ಕಾಲದಲ್ಲಿ ಹಸುಗಳು ನಮ್ಮ ಹಾಗೆಯೇ ಮಾತಾಡ್ತಿತ್ತು, ಈಗ ಮಾತಾಡೋದಿಲ್ಲ. ನಾಲ್ಕನೇದು ಬ್ರಾಹ್ಮಣರು, ಅವ್ರ ಹತ್ರ ಕೇಳ್ತಾರೆ, ಅವರು ನಮಗೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ತಾರೆ, ಅವ್ರಿಗೂ ಶಾಪ ಕೊಡ್ತಾರೆ. ಯಾವಾಗ ನೀವು ಕೈ ನೀಡಿ ಕೇಳ್ತಾ ಇದ್ದೀರಿ ಅಂತೇಳಿ ಅವರಿಗೆ ಶಾಪ ಕೊಡ್ತಾರೆ. 5ನೇದು ಅಕ್ಷಯ ವಟ ಆಲದ ಮರ, ನೀವು ಹೋಗ್ಲಿಕ್ಕಿದೆ, ಬ್ರಹ್ಮದೇವರು ಯಾಗ ಮಾಡಿದ ಜಾಗ, ಒಂದು ಪಿಂಡ ಅಲ್ಲೇ ಹಾಕ್ಲಿಕ್ಕಿದೆ, ಒಂದು ಎಲೆ ಪಿಂಡವನ್ನು ಆ ಮರದ ಅಡಿಯಲ್ಲೇ ಹಾಕಬೇಕು. ಆ ಮರದ ಹತ್ರ ಕೇಳ್ತಾರೆ. ಆಗ ಆ ಮರ ಸತ್ಯ ಹೇಳುತ್ತೆ, ಈಗ ಸೀತಾದೇವಿ ಬಂದಿದ್ರು, ದಶರಥ ಬಂದಿದ್ರು, ಸೀತಾದೇವಿ ಪಿಂಡ ಕೊಟ್ಟಾಯಿತು, ದಶರಥನಿಗೆ ಮೋಕ್ಷ ಆಯಿತು ಅಂತೇಳಿ ಆ ಮರ ಸತ್ಯ ಹೇಳುತ್ತೆ. ಆಗ ಆ ಮರಕ್ಕೆ ವರ ಕೊಡ್ತಾರೆ, ಆ ಮರದಡಿಯಲ್ಲಿ ಯಾರು ಏನು ಕೆಲಸ ಮಾಡ್ತಾರೋ ಅದೆಲ್ಲ ಅಕ್ಷಯ್ಯ ಆಗಲಿ. ಅಕ್ಷಯ್ಯ ಅಂದ್ರೆ ವೃದ್ಧಿ. ಆ ಪಿತೃಗಳಿಗೆ ಅಲ್ಲಿ ಪಿಂಡ ಪ್ರದಾನ ಮಾಡಿದ್ರೆ ಪಿತೃಗಳಿಗೆ ಅಕ್ಷಯ್ಯ ಬ್ರಹ್ಮಲೋಕ ಸಿಗುತ್ತೆ, ಅದು ಅಕ್ಷಯ ವಟ. ಅದಕ್ಕೋಸ್ಕರ 3 ಕಡೆ ಮಾಡೋದು. ಅದೇ ಫಲ್ಗುಣಿ ನದಿ. ಎರಡನೇದು ವಿಷ್ಣುಪಾದ ಶಾರ್ದ ಹಾಕಿದ್ರಿ, ವಿಷ್ಣುಪಾದ ಅಂತ ಇಲ್ಲಿ ಗಯಾಸುರ ರಾಕ್ಷಸ ಇದ್ದೇನೆ ಇಲ್ಲಿ. ಹಿಂದಿನ ಕಾಲದಲ್ಲಿ ದೊಡ್ಡ ರಾಕ್ಷಸವನು ಗಯಾಸುರ ಅಂತ ಹೆಸರು. ಅವನು ನೋಡಿದವರು, ಅವನ ಮುಟ್ಟಿದವರೆಲ್ಲ ಮೋಕ್ಷಕ್ಕೆ ಹೋಗ್ತಿದ್ರು. ಆ ಸಮಯದಲ್ಲಿ ಅವನನ್ನು ಯಾರು ನೋಡಬಾರ್ದು ಅಂತೇಳಿ ಮಹಾವಿಷ್ಣು ಅವನನ್ನು ಮಲಗಿಸ್ಬಿಟ್ಟು ಅವನ ಎದೆ ಮೇಲೆ ಧರ್ಮಶಿಲಾ ಅಂತ ಒಂದು ಕಲ್ಲು, ಆ ಕಪ್ಪು ಕಲ್ಲನ್ನು ಅವನ ಎದೆ ಮೇಲೆ ಇಟ್ಟು ಯಾಗ ಶುರು ಮಾಡ್ತಾರೆ, ಯಜ್ಞ ಶುರು ಮಾಡ್ತಾರೆ. ಯಜ್ಞ ಶುರು ಮಾಡುವಾಗ ಅವನ ಶರೀರ ಅಲ್ಲಾಡುತ್ತದೆ. ಆಗ ಶರೀರ ಅಲ್ಲಾಡಬಾರದು ಅಂತೇಳಿ ಮಹಾವಿಷ್ಣು ಗದಾಧರ ಸ್ವರೂಪಿಯಾಗಿ ಗದೆಯನ್ನು ಕೈಯಲ್ಲಿ ಹಿಡ್ಕೊಂಡು, ಗದೆಯನ್ನು ಹಿಡ್ಕೊಂಡು ಒಂದು ಬಲಪಾದವನ್ನು ಆ ಗಯಾಸುರನ ಎದೆಯ ಮೇಲೆ ಇಟ್ಟು ಬಿಡ್ತಾರೆ. ಆ ಇಟ್ಟ ಮೇಲೆ ಅವನ ಗಯಾಸುರ ಅಲ್ಲೇ ತಟಸ್ಸಾಗುತ್ತಾನೆ, ಹೇಳಲಿಕ್ಕಾಗುವುದಿಲ್ಲ ಅವನಿಗೆ. ಎಲ್ಲ ಯಜ್ಞ ಸಂಪೂರ್ಣ ಆಗ್ತದೆ. ಯಜ್ಞ ಸಂಪೂರ್ಣ ಆದ್ಮೇಲೆ ಆ ಗಯಾಸುರ ಕೇಳ್ತಾನೆ, ನಾನು ನಿನ್ಗೆ ಹೇಳ್ಬೇಕಲ್ಲ, ಏನ್ ಮಾಡೋದು ಅಂತ. ಆಗ ಮಹಾವಿಷ್ಣು ಹೇಳ್ತಾನೆ, ನೀನು ಹೇಳಲಿಕ್ಕಿಲ್ಲ, ನನ್ನ ಪಾದ ನಿನ್ನ ಎದೆ ಮೇಲೆ ಯಾವಾಗಲೂ ಸ್ಥಿರವಾಗಿರುತ್ತೆ. ನನ್ನ ಪಾದದ ಮೇಲೆ ಯಾರು ಬಂದು ಪಿತೃಗಳಿಗೆ ಪಿಂಡ ಪ್ರದಾನ ಮಾಡ್ತಾರೋ ಆ ಪಿತೃಗಳಿಗೆಲ್ಲರಿಗೂ ಮೋಕ್ಷ ಸಿಗಲಿ ಅಂತೇಳಿ ವರ ಕೊಡ್ತಾರೆ. ಆ ಪಿಂಡ ಹಾಕೋದೆಲ್ಲ ಅವನಿಗೆ ಆಹಾರ ಅಂತ ಹೇಳಿ ಹೇಳ್ಬಿಡ್ತಾರೆ. ಆಗ ಆ ಪಿಂಡ ಹಾಕಿದೆಲ್ಲ ಅವನಿಗೆ ಆಹಾರ. ಆ ವಿಷ್ಣು ಪಾದವನ್ನು ಮುಟ್ಟಿ ಯಾರು ಪಿಂಡ ಪ್ರದಾನ ಮಾಡ್ತಾರೋ ಅವ್ರ ಪಿತೃಗಳಿಗೆಲ್ಲ ಮೋಕ್ಷ ಸಿಗುತ್ತೆ. ಅದು ಎರಡನೇದು ವಿಷ್ಣು ಪಾದ. ಮೂರನೇದು ಆಗಲೇ ಹೇಳಿದೆ ವಟವೃಕ್ಷ, ಅಕ್ಷಯ ವಟ ಅಂತ. ಆ ಅಕ್ಷಯ ವಟದ ಬೇರು ಅಲಹಾಬಾದಲ್ಲಿದೆ, ಪ್ರಯಾಗದಲ್ಲಿ. ಮಧ್ಯಭಾಗ ಕಾಂಡ ಕಾಶಿಯಲ್ಲಿದೆ. ಇಲ್ಲಿ ಗಯದಲ್ಲಿ ಮೇಲು ಭಾಗ, ಅಗ್ರ ಮಧ್ಯ ಮೂಲ, ಬ್ರಹ್ಮದೇವರು ಯಾಗ ಮಾಡಿದ ಜಾಗ. 2 ಯುಗ ಆಯ್ತು ಆ ಮರಕ್ಕೆ, ತ್ರೇತಾಯುಗ, ದ್ವಾಪರ ಯುಗ, ಈಗ ಕಲಿಯುಗ, 3ನೇ ಯುಗ ನಡೀತಾ ಇದೆ. ಅದೇ ಅಕ್ಷಯ ವಟ ಅಂತ ಹೆಸರು. ಈಗ ಎದುರುಕೊಳ್ಳಿ, ಈಗ 3 ಪಿಂಡವನ್ನು ಅಲ್ಲಿ 3 ಕಡೆ ಹಾಕಬೇಕು. ಒಂದು ಫಲ್ಗುಣಿ ನದಿ, ಒಂದು ವಿಷ್ಣು ಪಾದ, ಒಂದು ವಟವೃಕ್ಷ. ನಿಮ್ಮೊಟ್ಟಿಗೆ ನಮ್ಮ ಹುಡುಗ ಬರ್ತಾನೆ ಒಟ್ಟಿಗೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ ನಿಮ್ಮನಲ್ಲಿಗೆ. 3 ಕಡೆ ಅಲ್ಲಿ ಪಿಂಡವನ್ನು ಹಾಕಿ ವಿಸರ್ಜನೆ ಮಾಡಿಕೊಂಡು ದೇವ ಪ್ರದಕ್ಷಿಣೆ ಮಾಡಿಕೊಂಡು ಬರಬೇಕು. ಎದ್ದು ನಿಂತ್ಕೊಳ್ಳಿ, ಯಾವ್ದು ಬೇಡ, ಎದ್ದು ನಿಂತ್ಕೊಳ್ಳಿ. ನೀವು ಪ್ರಸಾದ ಅದು ಕೈಯಲ್ಲಿ ಇರ್ಬೇಕು. ಈಗ ಪ್ರಸಾದ ಕೊಡ್ತಾರೆ, ಅವ್ರ ಕೈಯಿಂದ ಪ್ರಸಾದ ತಗೊಳ್ಳಿ, ಅವರಿಗೆ